ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಹುಲಿಯ ಕಣ್ಣುಗಳು ರಾತ್ರಿ ದೃಷ್ಟಿಗಾಗಿ ಅತ್ಯಂತ ಸೂಕ್ಷ್ಮವಾಗಿದ್ದು ಮಾನವನಿಗಿಂತ 6 ಪಟ್ಟು ಉತ್ತಮವಾಗಿ ರಾತ್ರಿ ಹೊತ್ತು ನೋಡಬಲ್ಲವು. ಸಾಮಾನ್ಯವಾಗಿ ಹುಲಿಯ ಕಣ್ಣುಗಳು ಹಳದಿ ಬಣ್ಣದಲ್ಲಿರುತ್ತವೆ, ಆದರೆ ಕೆಲವು ಬಿಳಿ ಹುಲಿಗಳ ಕಣ್ಣುಗಳು ನೀಲಿ ಬಣ್ಣದಲ್ಲಿರುತ್ತವೆ. ಹುಲಿಯ ಕಣ್ಣುಗಳಲ್ಲಿ ಟಾಪೆಟಮ್ ಲೂಸಿಡಮ್ ಎಂಬ ಪ್ರತಿಬಿಂಬಿತ ಪದರವಿದ್ದು ಇದು ಬೆಳಕನ್ನು ಹಿಂತಿರುಗಿಸಲು ಸಹಾಯ ಮಾಡುತ್ತದೆ. ಇದರಿಂದ ರಾತ್ರಿ ಬೆಳಕಿನಲ್ಲಿ ಹುಲಿಯ ಕಣ್ಣುಗಳು ಹಸಿರು ಬಣ್ಣದಲ್ಲಿ ಹೊಳೆಯುತ್ತವೆ. ಹುಲಿಯ ದೃಷ್ಟಿಶಕ್ತಿಯು ಬಹಳ ಚುರುಕಾಗಿದ್ದು ದೂರದಲ್ಲಿನ ಚಲನೆಗಳನ್ನು ಸುಲಭವಾಗಿ ಗುರುತಿಸಬಲ್ಲದು. ಬೇಟೆ ಮಾಡುವಾಗ ಹುಲಿಯ ಕಣ್ಣುಗಳು ಬಲವಾಗಿ ಶ್ರದ್ಧೆಯಿಂದ ಏಕಾಗ್ರತೆ ಹೊಂದಿರುತ್ತವೆ. ಹುಲಿಯ ದೃಷ್ಟಿಕೋನ 130ರಿಂದ 140 ಡಿಗ್ರಿಗಳವರೆಗೆ ವ್ಯಾಪಿಸುತ್ತದೆ. ಹುಲಿಯ ಕಣ್ಣುಗಳ ವರ್ಣದ್ರವ್ಯ ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ಹುಲಿಗಳು ಕಡಿಮೆ ಬೆಳಕಿನಲ್ಲೂ ಸಹ ಸ್ಪಷ್ಟವಾಗಿ ಕಾಣಬಲ್ಲವು. ಹುಲಿಯ ಕಣ್ಣುಗಳು ಚಲನೆ ಗುರುತಿಸಲು ಹೆಚ್ಚು ಸೂಕ್ಷ್ಮವಾಗಿದ್ದು ತ್ವರಿತ ಚಲನೆಯಲ್ಲಿರುವಾಗ ಬೇಟೆಯನ್ನು ಸರಿಯಾಗಿ ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಬಣ್ಣ ಗುರುತಿಸುವ ಸಾಮರ್ಥ್ಯದಲ್ಲಿ ತೊಂದರೆಗಳಿದ್ದು ಹುಲಿಗಳು ಕೆಂಪು ಮತ್ತು ಹಸಿರು ಬಣ್ಣಗಳನ್ನು ವ್ಯತ್ಯಾಸ ಕಂಡುಹಿಡಿಯಲಾಗುವುದಿಲ್ಲ. ಆದರೆ ಹುಲಿಯ ಪೂರಕ ದೃಷ್ಟಿ ಅತ್ಯಂತ ಉನ್ನತ ಮಟ್ಟದಾಗಿದ್ದು ಉದ್ದಕ್ಕೂ ಲಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹುಲಿಯ ಕಣ್ಣುಗಳು ಬೆಳಕಿನ ತೀವ್ರತೆಗಾಗಿ ಹೊಂದಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದು ಅವುಗಳ ದೊಡ್ಡ ಗಾತ್ರವು ಬೆಳಕನ್ನು ಹೆಚ್ಚು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಕಣ್ಣುಗಳು ಹುಲಿಯನ್ನು ಪರಿಸರದಲ್ಲಿ ಸಾಮರಸ್ಯದಿಂದ ಮರೆಸಿಕೊಳ್ಳಲು ಸಹಾಯ ಮಾಡುತ್ತವೆ. ಹುಲಿಯ ಕಣ್ಣುಗಳ ಹೊಳಪಿನಿಂದ ಅವು ತುಂಬ ಭಯಾನಕವಾಗಿ ಕಾಣುತ್ತವೆ. ಹುಲಿಗಳು ನೇರವಾಗಿ ಮುಂಭಾಗದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲವು, ಆದರೆ ಪರಿಧಿ ದೃಷ್ಟಿ ತೀರಾ ಕಡಿಮೆಯಾಗಿರುತ್ತದೆ. ಹುಲಿಗಳ ದೃಷ್ಟಿಯು ಅವುಗಳ ಬೇಟೆಯಾಡುವ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಅದರಿಂದ ಬೇಟೆಯಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಹುಲಿಯ ಉಗುರುಗಳು. ಹುಲಿಯ ಉಗುರುಗಳು ಅತ್ಯಂತ ತೀಕ್ಷ್ಣವಾಗಿರುತ್ತವೆ ಮತ್ತು ಅವು ಹಿಂದೆಳೆಯಬಹುದಾದ ಸ್ವಭಾವವನ್ನು ಹೊಂದಿವೆ. ಹುಲಿ ಚಲಿಸುವಾಗ ತನ್ನ ಉಗುರುಗಳನ್ನು ಹಿಂದಕ್ಕೆ ತಿರುಗಿಸಿಕೊಳ್ಳುವುದರಿಂದ ಅದು ಸುಲಭವಾಗಿ ಮತ್ತು ಶಬ್ದವಿಲ್ಲದೆ ಓಡಬಲ್ಲದು. ಇವು ಸುಮಾರು 7ರಿಂದ 10 ಸೆಂಟಿಮೀಟರ್ ಉದ್ದವಿದ್ದು ಬೇಟೆಯನ್ನು ಹಿಡಿಯಲು ಸಹಾಯವಾಗುತ್ತವೆ. ಬೇಟೆಯ ಮೇಲೆ ದಾಳಿ ಮಾಡುವಾಗ ಹುಲಿ ತನ್ನ ಉಗುರುಗಳನ್ನು ಬಳಸಿ ಅವುಗಳ ಕುತ್ತಿಗೆ ಅಥವಾ ಬೆನ್ನಿನ ಮೂಳೆಯನ್ನು ತಕ್ಷಣ ಒಡೆಸಬಲ್ಲವು. ಹುಲಿಯ ಉಗುರುಗಳು ಸ್ವಾಭಾವಿಕವಾಗಿ ತೊಳೆದುಕೊಳ್ಳುತ್ತವೆ. ಅವು ತಮ್ಮ ಉಗುರುಗಳನ್ನು ಮರದ ಮೇಲೆ ಹರಿತ ಮಾಡಿ ತೀಕ್ಷ್ಣಗೊಳಿಸುತ್ತವೆ. ಇದರಿಂದ ಅವು ಸದಾ ಮಾರಕಾಯುಧಗಳಂತೆ ಕೆಲಸ ಮಾಡುತ್ತವೆ. ಹುಲಿ ತನ್ನ ಉಗುರುಗಳನ್ನು ಮಣ್ಣಿನ ಅಥವಾ ಮರದ ಮೇಲೆ ಗುರುತು ಹಾಕಲು ಬಳಸುತ್ತದೆ. ಇದು ಅದರ ಪ್ರದೇಶ ಗುರುತಿಸುವ ಒಂದು ಪ್ರತಿಕ್ರಿಯೆ. ಇದು ಅದರ ಪ್ರದೇಶ ಗುರುತಿಸುವ ಒಂದು ಪ್ರಕ್ರಿಯೆಯಾಗಿದ್ದು ಇತರ ಹುಳುಗಳಿಗೆ ಎಚ್ಚರಿಕೆಯ ಸಂಕೇತ ನೀಡುತ್ತದೆ. ಮಾಂಸದ ತುಣುಕುಗಳನ್ನು ಹರಿದು ಬಿಡಲು ಹುಲಿಯ ಉಗುರುಗಳು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತವೆ. ಬೇಟೆಯನ್ನು ಬಲವಾಗಿ ಹಿಡಿದಿಟ್ಟುಕೊಳ್ಳಲು ಮತ್ತು ಅದರ ದೇಹವನ್ನು ತಿವಿಯಲು ಅವು ಉಪಯೋಗಿಸುತ್ತವೆ. ಹುಲಿಯ ಹಿಂಬಾಲಿನ ಉಗುರುಗಳು ಮುಂದೆ ಇರುವ ಉಗುರುಗಳಿಂದ ಕಡಿಮೆ ತೀಕ್ಷ್ಣವಾಗಿರುತ್ತವೆ, ಆದರೆ ಅವು ನಿರ್ದಿಷ್ಟ ರೀತಿಯ ಹಿಡಿತವನ್ನು ನೀಡಲು ಸಹಾಯ ಮಾಡುತ್ತವೆ. ಹುಲಿಯ ಉಗುರುಗಳು ನಿರಂತರವಾಗಿ ಬೆಳೆಯುತ್ತವೆ, ಆದರೆ ಅವುಗಳೆಲ್ಲವೂ ಅದರ ಜೀವರಾಶಿಯ ಅವಿಭಾಜ್ಯ ಅಂಗಗಳಾಗಿವೆ. ಹರಿತವಿಲ್ಲದ ಮೊಂಡು ಉಗುರುಗಳು ಹಳೆಯು ಬಿದ್ದು ಹೊಸದು ಬೆಳೆಯುತ್ತವೆ. ಹುಲಿ ತನ್ನ ಉಗುರುಗಳಿಂದ ಆಕ್ರಮಣ ಮಾಡುವುದು, ಸ್ವಯಂ ರಕ್ಷಣೆ ಮಾಡುವುದು ಮತ್ತು ಬೇಟೆಯಾಡಿ ಹಸಿವನ್ನು ತಣಿಸುವುದು ಇದು ಹುಲಿಯ ಜೀವನದಲ್ಲಿ ಅವು ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದನ್ನು ಸೂಚಿಸುತ್ತದೆ. ಹುಲಿಯ ಬಾಲ. ಹುಲಿಯ ಬಾಲ ಸುಮಾರು 3ರಿಂದ 4 ಅಡಿ ಉದ್ದವಾಗಿದ್ದು ಇದು ಅದರ ದೇಹದ ಒಟ್ಟು ಉದ್ದದ ಸುಮಾರು 1/3 ಭಾಗವನ್ನು ಹೊಂದಿರುತ್ತದೆ. ಈ ಬಾಲವು ಹುಲಿಗೆ ಸಮತೋಲನವನ್ನು ಒದಗಿಸುತ್ತದೆ. ವಿಶೇಷವಾಗಿ ಓಡುವಾಗ, ತಿರುವುಗಳಲ್ಲಿ ಮತ್ತು ಬೇಟೆಯಾಡುವ ವೇಳೆ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಹುಲಿ ತ್ವರಿತವಾಗಿ ತಿರುಗುವ ಅವಶ್ಯಕತೆ ಇದ್ದಾಗ ಬಾಲದ ಸಹಾಯದಿಂದ ಅದನ್ನು ಸುಲಭವಾಗಿ ನಿಭಾಯಿಸಿಕೊಳ್ಳುತ್ತದೆ. ಬೇಟೆಯನ್ನು ಹಿಡಿಯುವಾಗ ಅಥವಾ ಒದ್ದೆ ಭೂಮಿಯಲ್ಲಿ ಚಲಿಸುವಾಗ ಈ ಸಮತೋಲನ ಅಗತ್ಯವಾಗಿದೆ. ಅಲ್ಲದೆ ಹುಲಿಯ ಭಾವನೆಗಳನ್ನು ತಿಳಿಯಲು ಅದರ ಬಾಲ ಸಹಾಯ ಮಾಡುತ್ತದೆ. ಬೇಟೆಯ ಮೇಲೆ ಏಕಾಗ್ರತೆ ಸಾಧಿಸುವಾಗ ಬಾಲ ನಿಧಾನವಾಗಿ ಅಲ್ಲಾಡಿಸುವುದರಿಂದ ಒತ್ತಡವಿಲ್ಲದ ಸ್ಥಿತಿಯನ್ನು, ಕೋಪಗೊಂಡಾಗ ತೀವ್ರ ಚಲನೆಯ ಮೂಲಕ ಅಸಹನೆಯನ್ನು ವ್ಯಕ್ತಪಡಿಸುತ್ತದೆ. ಪ್ರಾದೇಶಿಕ ಗುರುತು ಮೂಡಿಸಲು ಹುಲಿ ಬಾಲವನ್ನು ಬಳಸುತ್ತದೆ. ಇನ್ನು ತಾಯಿ ಹುಲಿ ತನ್ನ ಮರಿಗಳಿಗೆ ಬಾಲದ ಚಲನೆಯ ಮೂಲಕ ಸೂಚನೆಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹುಲಿಯ ಬಾಲಕ್ಕೆ ಗಾಯವಾದರೆ ಅದರ ಓಡುವಿಕೆ ಮತ್ತು ಬೇಟೆಯ ಸಾಮರ್ಥ್ಯ ಕುಂದಿ ಹೋಗಬಹುದು. ಬಾಲದ ತುದಿಯ ಬಳಿ ಕಪ್ಪು ಬಣ್ಣದ ಗುರುತು ಕಾಣಬಹುದಾಗಿದ್ದು ಇದು ಹೊಂಚು ಹಾಕುವ ಸಂದರ್ಭದಲ್ಲಿ ಸಿಗ್ನಲ್ ಕೋಡ್ನಂತೆ ಕಾರ್ಯನಿರ್ವಹಿಸಬಹುದು. ಹುಲಿಯ ದೇಹದ ಭಾರವನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ಬಾಲ ಅದರ ಚಲನೆಯನ್ನು ಸ್ಥಿರಗೊಳಿಸುವಲ್ಲಿ ಸಹ ಕಾರ್ಯನಿರ್ವಹಿಸುತ್ತದೆ. ಒಂದು ಹುಲಿ ತನ್ನ ಬಾಲವನ್ನು ನೆಕ್ಕುವುದಿಲ್ಲವೇ ಅಥವಾ ಹಚ್ಚುವುದಿಲ್ಲವೇ ಎಂಬುದರಿಂದ
ಅದರ ಖುಷಿಯ ಮಟ್ಟವನ್ನು ಅಳೆಯಬಹುದು. ಮರ ಹತ್ತುವ ಸಂದರ್ಭದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಬಾಲ ಮುಖ್ಯ ಪಾತ್ರ ವಹಿಸುತ್ತದೆ. ದಿಕ್ಕು ಬದಲಾವಣೆ ಅಥವಾ ತಕ್ಷಣವೇ ತಿರುಗಾಟ ಮಾಡಬೇಕಾದರೆ ಹುಲಿ ತನ್ನ ಬಾಲವನ್ನು ಸೂಕ್ತ ರೀತಿಯಲ್ಲಿ ಬಳಸುತ್ತದೆ. ಬಾಲವು ಕುತೂಹಲವನ್ನು ವ್ಯಕ್ತಪಡಿಸುವ ಸೂಚಕವೂ ಆಗಬಹುದು. ಕೆಲವೊಮ್ಮೆ ಹುಲಿ ತನ್ನ ಬಾಲವನ್ನು ನಿಧಾನವಾಗಿ ಅಲೆಗೊಳಿಸುತ್ತಾ ನೋಡಬಹುದು. ಹುಲಿಯ ಬಾಲಕ್ಕೆ ತೊಂದರೆ ಉಂಟಾದರೆ ಅದು ಓಡುವ ವೇಗ ಮತ್ತು ಚಾಕಚಕ್ಯತೆಯನ್ನು ಪ್ರಭಾವಿತಗೊಳಿಸಬಹುದು. ಮರಿ ಹುಲಿಗಳು ತಮ್ಮ ಬಾಲವನ್ನು ಹಿಂಬಾಲಿಸುತ್ತಾ ಆಟ ಆಡುವುದು ಅದರ ಬೆಳವಣಿಗೆಯ ಒಂದು ಹಂತವಾಗಿದೆ. ಕೆಲವೊಮ್ಮೆ ಹುಲಿ ತನ್ನ ಬಾಲವನ್ನು ಚಪಲವಾಗಿ ಅಲೆಗೊಳಿಸುವುದು ದಾಳಿಗೆ ಮುನ್ಸೂಚನೆಯಾಗಬಹುದು. ಹುಲಿಯ ಆತಂಕ, ರೋಮಾಂಚನ ಅಥವಾ ಏಕಾಗ್ರತೆ ಕಂಡುಹಿಡಿಯಲು ಬಾಲದ ಚಲನೆ ಸಹಾಯಕವಾಗಬಹುದು. ತೆರೆದ ಪ್ರದೇಶದಲ್ಲಿ ಓಡುವಾಗ ವಾತಾವರಣದ ಬದಲಾವಣೆಗೆ ಹೊಂದಿಕೊಳ್ಳಲು ಬಾಲ ಪ್ರಮುಖ ಪಾತ್ರ ವಹಿಸುತ್ತದೆ. ಹುಲಿಯ ಬಾಲದ ಚಲನೆಗಳ ಅಧ್ಯಯನವು ವನ್ಯಜೀವಿ ವಿಜ್ಞಾನಿಗಳಿಗೆ ಕ್ಯಾಮೆರಾ ಟ್ರ್ಯಾಪ್ ಮೂಲಕ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ. ಹುಲಿಗಳ ಕಿವಿಗಳು. ಹುಲಿಯ ಕಿವಿಗಳು ಅತ್ಯಂತ ಸೂಕ್ಷ್ಮವಾಗಿದ್ದು ದೂರದ ಶಬ್ದಗಳನ್ನು ಕೂಡ ಸ್ಪಷ್ಟವಾಗಿ ಗ್ರಹಿಸಬಲ್ಲವು. ಕಿವಿಗಳ ಈ ತೀಕ್ಷ್ಣ ಶ್ರವಣಶಕ್ತಿ ಹುಲಿಗೆ ಬೇಟೆಯ ಚಲನೆಯನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇದು ಶಬ್ದದ ಮೂಲವನ್ನು ಸರಿಯಾಗಿ ಪತ್ತೆ ಹಚ್ಚಲು ಉಪಯೋಗವಾಗುತ್ತದೆ. ಶಬ್ದ ಎಲ್ಲಿಂದ ಬರುತ್ತಿದೆ ಎಂಬುದನ್ನು ಸಮರ್ಥವಾಗಿ ಗುರುತಿಸಲು ಬಹಳ ಸಹಾಯಕವಾಗಿದೆ. ಮಾನವನಿಗಿಂತ ಕಡಿಮೆ ಫ್ರೀಕ್ವೆನ್ಸಿಯ ಶಬ್ದಗಳನ್ನು ಕೂಡ ಹುಲಿ ಗ್ರಹಿಸಬಲ್ಲದು. ಈ ವಿಶೇಷತೆ ದೂರದಲ್ಲಿಯೂ ಆವರಣದಲ್ಲಿಯೂ ಇರುವ ಬೇಟೆಯ ಚಲನೆಯನ್ನು ಪತ್ತೆ ಹಚ್ಚಲು ಸಹಾಯಕರವಾಗುತ್ತದೆ. ಹುಲಿಯ ಕಿವಿಗಳ ಹಿಂಭಾಗದಲ್ಲಿ ಇರುವ ಕಪ್ಪು ಬಣ್ಣದ ಗುರುತುಗಳನ್ನು ಓಸೆಲ್ಲಿ ಎಂದು ಕರೆಯಲಾಗುತ್ತದೆ. ಇವು ಇತರ ಹುಲಿಗಳಿಗೆ ದೃಶ್ಯ ಸಂಕೇತ ನೀಡಲು ಉಪಯೋಗವಾಗುತ್ತದೆ. ರಾತ್ರಿಯ ಗಾಢ ಕತ್ತಲಲ್ಲಿಯೂ ಹುಲಿ ಶಬ್ದಗಳನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲದು. ಈ ಶಕ್ತಿ ಬೇಟೆಯ ಅಂದಾಜು ಮಾಡಲು, ಶತ್ರುಗಳ ಹತ್ತಿರದ ಚಲನೆಗಳನ್ನು ಗಮನಿಸಲು ಸಹಾಯ ಮಾಡುತ್ತದೆ. ಪತ್ತೆ ಹಚ್ಚಲು ಕಷ್ಟವಾಗುವಷ್ಟು ಸೂಕ್ಷ್ಮ ಶಬ್ದಗಳನ್ನು ಸಹ ಹುಲಿ ಗುರುತಿಸಬಲ್ಲದು. ಶಬ್ದದ ಸ್ಥಿತಿಯನ್ನು ಅಂದಾಜಿಸುವಲ್ಲಿ ಹುಲಿಯ ಕಿವಿಗಳು ಅತ್ಯಂತ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತವೆ. ಹುಲಿಯ ಕಿವಿಗಳು ಶಬ್ದದ ದಿಕ್ಕು ಪತ್ತೆ ಮಾಡಬಲ್ಲವು. ಕಿವಿಗಳು ಸ್ವತಂತ್ರವಾಗಿ ತಿರುಗುವ ಕಾರಣ ಹುಲಿ ಶಬ್ದ ಎಲ್ಲಿ ಉಂಟಾಗುತ್ತದೆ ಎಂಬುದನ್ನು ಸರಿಯಾಗಿ ಅಂದಾಜಿಸಬಲ್ಲದು. ಹುಲಿ ಓಡುವಾಗ, ಜಿಗಿಯುವಾಗ ಅಥವಾ ತಿರುಗುವಾಗ ಕಿವಿಗಳು ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ವಿಶೇಷವಾಗಿ ವೇಗವಾಗಿ ಚಲಿಸುವ ಸಂದರ್ಭದಲ್ಲಿ ಈ ಸಮತೋಲನದ ಅಗತ್ಯತೆ ಹೆಚ್ಚು ಇರುತ್ತದೆ. ಇತರ ಪ್ರಾಣಿಗಳ ಶಬ್ದಗಳಿಗೆ ಹುಲಿ ಹೆಚ್ಚು ಸ್ಪಂದಿಸುತ್ತದೆ. ತನ್ನ ಪ್ರದೇಶದಲ್ಲಿ ಬೇರೆಯವರು ಇದ್ದರೆ ಅಥವಾ ಬೇಟೆಯ ಚಲನೆಯನ್ನು ಗುರುತಿಸಬೇಕಾದರೆ ಕಿವಿಗಳು ಈ ಶಬ್ದಗಳನ್ನು ಶೀಘ್ರವಾಗಿ ಪತ್ತೆ ಮಾಡುತ್ತವೆ. ಹುಲಿಯ ಕಿವಿಗಳು ತುಂಬ ನಾಜೂಕಾಗಿರುತ್ತವೆ. ಚಿಕ್ಕ ಗಾಯವಾದರೂ ಸಹ ಅವು ತುಂಬ ಪ್ರಭಾವಿತಕ್ಕೊಳಗಬಹುದು. ಏಕೆಂದರೆ ಶ್ರವಣಶಕ್ತಿಯು ಹುಲಿಗೆ ಅತ್ಯಗತ್ಯವಾಗಿದೆ. ಹುಲಿಯ ಕಿವಿಗಳು ಜೋರು ಶಬ್ದಗಳಿಗೂ ತಕ್ಷಣ ಸ್ಪಂದಿಸಬಲ್ಲವು. ಕಾಡು ಪ್ರದೇಶ, ಗುಡ್ಡಗಾಡು ಅಥವಾ ನದಿಗಳ ಹತ್ತಿರವು ಶಬ್ದವನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಬಹುದು. ಕಿವಿಗಳ ಚಲನೆಯನ್ನು ಗಮನಿಸುವ ಮೂಲಕ ಹುಲಿಯ ಭಾವನೆಗಳನ್ನು ಅಂದಾಜಿಸಬಹುದು. ಉದಾಹರಣೆಗೆ, ಹುಲಿ ಶಂಕಿತ ಸ್ಥಿತಿಯಲ್ಲಿದ್ದರೆ ಕಿವಿಗಳು ಹಿಂದು ಮುಂದು ಚಲಿಸುತ್ತವೆ. ದಾಳಿ ಮಾಡುವಾಗ ಹುಲಿಯ ಕಿವಿಗಳು ಹಿಂದಕ್ಕೆ ಸರಿಯುತ್ತವೆ. ಇದು ಅದರ ಕೋಪ ಮತ್ತು ಎಚ್ಚರಿಕೆಯ ಸಂಕೇತವಾಗಿದೆ. ಇದು ಶತ್ರುವಿನ ವಿರುದ್ಧ ತಕ್ಷಣ ಪ್ರತಿಕ್ರಿಯಿಸಲು ಸಿದ್ಧ ಎಂದು ಸೂಚಿಸುತ್ತದೆ. ಹುಲಿಗಳು ಪರಸ್ಪರ ಸಂವಹನ ಮಾಡಲು ತಮ್ಮ ಕಿವಿಗಳನ್ನು ಬಳಸುತ್ತವೆ. ವಿಶೇಷವಾಗಿ ಪ್ರಾದೇಶಿಕ ಗುರುತು ಮೂಡಿಸುವ ವೇಳೆ ಕಿವಿಗಳ ಚಲನೆಗಳು ಸಂವೇದನಾತ್ಮಕವಾಗಿ ಇರುತ್ತವೆ. ಅತಿ ಸಣ್ಣ ಶಬ್ದಗಳನ್ನು ಸಹ ಹುಲಿ ಎಚ್ಚರಿಕೆಯಿಂದ ಕೇಳಬಲ್ಲದು. ಬೇಟೆಯ ಸುತ್ತಮುತ್ತ ಇರುವ ಸಣ್ಣ ಚಲನೆಗಳನ್ನು ಸಹ ಹುಲಿಯ ಕಿವಿಗಳು ಗುರುತಿಸಲು ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಹುಲಿ ತನ್ನ ಪರಿಸರದಲ್ಲಿ ಯಾವುದೇ ಅಪರಿಚಿತ ಶಬ್ದಗಳನ್ನು ತಕ್ಷಣ ಗುರುತಿಸಿ ಎಚ್ಚರವಾಗುತ್ತವೆ. ಹೊಸ ಶಬ್ದಗಳು ಹುಲಿಗೆ ತಕ್ಷಣ ಸ್ಪಂದನೆ ಉಂಟು ಮಾಡಬಹುದು. ಗಾಳಿ ಬೀಸುತ್ತಿರುವ ಪ್ರದೇಶದಲ್ಲಿಯೂ ಹುಲಿಯ ಶ್ರವಣಶಕ್ತಿ ಕಡಿಮೆಯಾಗುವುದಿಲ್ಲ. ಇದು ಹುಲಿಗೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಶಬ್ದಗಳನ್ನು ಸ್ಪಷ್ಟವಾಗಿ ಗ್ರಹಿಸಲು ನೆರವಾಗುತ್ತದೆ. ತಾಯಿ ಹುಲಿ ತನ್ನ ಮರಿಗಳ ಶಬ್ದಗಳನ್ನು ಕೂಡ ಎಚ್ಚರಿಕೆಯಿಂದ ಕೇಳುತ್ತದೆ. ಮರಿಗಳು ತಾಯಿಗೆ ಸೂಚನೆ ನೀಡುವ ಸಣ್ಣ ಶಬ್ದಗಳನ್ನು ಕೂಡ ತಾಯಿ ಹುಲಿ ಪತ್ತೆ ಮಾಡಬಲ್ಲದು. ಹುಲಿ ತನ್ನ ಕಿವಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಕಾಲು ಅಥವಾ ನಾಲಿಗೆ ಬಳಸಿ ತೊಳೆದುಕೊಳ್ಳುತ್ತದೆ. ಇದರಿಂದ ಶ್ರವಣಶಕ್ತಿ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಹುಲಿ ಶಬ್ದ ಕೇಳಿದಾಗ ಅದು ಎಷ್ಟು ದೂರದಲ್ಲಿದೆ ಎಂಬುದನ್ನು ಬಹಳ ಸರಿಯಾಗಿ ಅಂದಾಜಿಸಬಲ್ಲದು. ಈ ಸಾಮರ್ಥ್ಯ ಬೇಟೆ ಹಿಡಿಯುವಾಗ ಬಹಳ ಮುಖ್ಯವಾಗಿರುತ್ತದೆ. ಹುಲಿಯ ದೇಹದ ಪಟ್ಟೆಯ ವಿನ್ಯಾಸ. ಹುಲಿಯ ದೇಹದ ಮೇಲೆ ಪ್ರತಿಯೊಂದು ಪಟ್ಟೆಯ ವಿನ್ಯಾಸ ವಿಶಿಷ್ಟವಾಗಿರುತ್ತದೆ. ರೋಮಗಳನ್ನು ಕತ್ತರಿಸಿದರೂ ಸಹ ಚರ್ಮದ ಮೇಲೂ ಈ ಪಟ್ಟೆಗಳ ಮಾದರಿ ದೃಢವಾಗಿಯೇ ಉಳಿಯುತ್ತದೆ. ಇವು ಸಾಮಾನ್ಯವಾಗಿ ಆರೆಂಜ್, ಕಪ್ಪು ಅಥವಾ ಬಿಳಿ ಬಣ್ಣಗಳ ಸಮನ್ವಯದಿಂದ ಕೂಡಿರುತ್ತವೆ. ಈ ಬಣ್ಣಗಳ ಸಂಯೋಜನೆಯು ಕಾಡಿನ ಪರಿಸರದಲ್ಲಿ ಮರೆಮಾಚಲು ಹುಲಿಗೆ ಸಹಾಯಕಾರಿಯಾಗುತ್ತದೆ. ಹುಲಿಯ ರೋಮಗಳು ದಪ್ಪವಾಗಿದ್ದು ಹೆಚ್ಚು ಸ್ಥಿರವಾಗಿರುತ್ತವೆ.
ಚಳಿಗಾಲದಲ್ಲಿ ಇವು ಚಳಿ ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಕೆಲವೊಮ್ಮೆ ಹುಲಿಗಳಲ್ಲಿ ಬಿಳಿ, ಕಪ್ಪು ಅಥವಾ ಹಳದಿ ಬಣ್ಣದ ಪ್ರಭೇದಗಳು ಕಂಡುಬರುತ್ತವೆ. ನೀರನ್ನು ತಡೆಹಿಡಿಯುವ ಸಾಮರ್ಥ್ಯ ಇರುವುದರಿಂದ ಹುಲಿ ನೀರಿನಲ್ಲಿಯೂ ಸುಗಮವಾಗಿ ಚಲಿಸಬಹುದು. ದೇಹದ ವಿಭಿನ್ನ ಭಾಗಗಳೇ ರೋಮದ ಉದ್ದದಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಮುಖದ ಸುತ್ತಲಿನ ತಿಕ್ಕುಗಳು ಸೂಕ್ಷ್ಮ ಚಲನೆಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತವೆ. ಹುಲಿ ತನ್ನ ದೇಹವನ್ನು ಒರೆಸಿ ಹೋದಾಗ ರೋಮಗಳಿಂದ ಅದರ ವಾಸ್ತವ್ಯದ ಗುರುತು ಉಳಿಯಬಹುದು. ಕಪ್ಪು ಅಥವಾ ಆರೆಂಜ್ ಪಟ್ಟೆಗಳು ಬೆಳಕಿನ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ. ಇದರಿಂದ ಸಾಯಂಕಾಲದ ಹೊಂಚು ಹಾಕುವ ಸಮಯದಲ್ಲಿ ಮರೆಮಾಚಲು ಸಹಾಯಕವಾಗುತ್ತವೆ. ರೋಮಗಳು ತೇವವನ್ನು ಶೋಷಿಸದಂತೆ ವಿಶೇಷ ರಚನೆಯನ್ನು ಹೊಂದಿರುತ್ತವೆ. ಮನುಷ್ಯರ ಕೂದಲಿಗಿಂತ ಹೆಚ್ಚು ಗಟ್ಟಿಯಾಗಿರುವುದರಿಂದ ಇವು ಸುಲಭವಾಗಿ ಉದುರುವುದಿಲ್ಲ. ಸೈಬೀರಿಯನ್ ಹುಲಿಯಂತಹ ಪ್ರಭೇದಗಳಲ್ಲಿ ರೋಮಗಳು ದಪ್ಪವಾಗಿದ್ದು ತೀವ್ರ ಚಳಿಯಲ್ಲಿ ದೇಹವನ್ನು ಸುಸ್ಥಿರವಾಗಿರಿಸಬಹುದು. ರೋಮದ ಮೇಲ್ಮೈ ನಯದಿಂದ ಕೂಡಿದರೂ ಅವು ತೀಕ್ಷ್ಣ ಸಂವೇದನೆಗಳನ್ನು ಹೊಂದಿರುತ್ತವೆ. ತಲೆ ಮತ್ತು ಮುಖದ ಸುತ್ತಲಿನ ರೋಮಗಳು ಅತಿ ಹೆಚ್ಚು ಸ್ಪಂದನಶೀಲವಾಗಿದ್ದು ಪರಿಸರದ ಸೂಕ್ಷ್ಮ ಮಾಹಿತಿಯನ್ನು ಒದಗಿಸುತ್ತವೆ. ಬೆಂಗಾಲ್ ಹುಲಿಯು ತೀವ್ರ ಆರೆಂಜ್ ಬಣ್ಣ ಹೊಂದಿದರೆ ಸೈಬೀರಿಯನ್ ಹುಲಿ ಹಗುರವಾದ ಬಣ್ಣದ ರೋಮಗಳನ್ನು ಹೊಂದಿರುತ್ತವೆ. ಚರ್ಮದ ಮೇಲ್ಮೈ ಮೃದುವಾದರೂ ಅದನ್ನು ಆವರಿಸಿರುವ ರೋಮಗಳು ಗಟ್ಟಿಯಾಗಿರುತ್ತವೆ. ಬೇಟೆಯ ಮೇಲೆ ದಾಳಿ ಮಾಡುವಾಗ ಅಥವಾ ಆತಂಕಗೊಂಡಾಗ ಹುಲಿಯ ರೋಮಗಳು ಎದ್ದು ನಿಂತಂತೆ ಕಾಣುತ್ತವೆ. ಇದರಿಂದ ಇದು ಇನ್ನಷ್ಟು ಭಯಾನಕವಾಗಿ ಕಾಣುತ್ತದೆ. ಹುಲಿಯ ತೊಡೆಗಳು ಅದ್ಭುತ ಶಕ್ತಿಶಾಲಿಯಾಗಿ ವೇಗ, ಸ್ಥಿರತೆ ಹಾಗೂ ಚಲನೆಗೆ ಅಗತ್ಯವಿರುವ ಮಹತ್ವದ ಅಂಗಗಳಾಗಿವೆ. ಈ ತೊಡೆಗಳು ಹುಲಿಗೆ ಶಕ್ತಿಯುತ ಹಾರಾಟ ಹಾಗೂ ದಾಳಿ ನಡೆಸಲು ಸೂಕ್ತ ಆಧಾರವನ್ನು ಒದಗಿಸುತ್ತವೆ. ಹುಲಿ ನಿಂತಲ್ಲಿಯೇ ಶತ್ರುವಿನ ಮೇಲೆ ಹಾರಿ ಬೀಳುವ ಸಾಮರ್ಥ್ಯ ಹೊಂದಿದ್ದು ತೊಡೆಗಳ ಬಲದಿಂದಲೇ ಇದು ಸಾಧ್ಯವಾಗುತ್ತದೆ. ಹುಲಿಗಳು ತಮ್ಮ ಹಿಂದಿನ ತೊಡೆಗಳ ನೆರವಿನಿಂದ 10 ಅಡಿ ಎತ್ತರಕ್ಕೂ 20ರಿಂದ 30 ಅಡಿ ದೂರಕ್ಕೂ ಹಾರಬಲ್ಲವು. ಇವುಗಳ ಗಟ್ಟಿಯಾದ ಸ್ನಾಯುಗಳು ಮತ್ತು ಬಲಿಷ್ಠ ಮೂಳೆಗಳ ಜೋಡಣೆ ಆಕ್ರಮಣ ಹಾಗೂ ರಕ್ಷಣೆಗೆ ತೊಡೆಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತೊಡೆಗಳು ಹುಲಿಗೆ ವೇಗವಾಗಿ ತಿರುಗಿಕೊಳ್ಳಲು ನೆರವು ನೀಡುತ್ತವೆ. ಇದರಿಂದ ಇದು ಬೇಟೆಯ ಚಲನೆಗೆ ಅನುಗುಣವಾಗಿ ತಕ್ಷಣ ಪ್ರತಿಕ್ರಿಯೆ ನೀಡಬಹುದು. ಈ ತೊಡೆಗಳ ಸಹಾಯದಿಂದ ಹುಲಿ 49ರಿಂದ 65 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ ಓಡಬಲ್ಲದು. ಆದರೆ ಅದು ಅಲ್ಪ ಸಮಯ ಮಾತ್ರ ಮುಂದಿರುತ್ತದೆ. ಹುಲಿಯ ದಾಳಿಯ ಸಮಯದಲ್ಲಿ ತೊಡೆಗಳು ತೀವ್ರ ಶಕ್ತಿಯ ಒತ್ತಡವನ್ನು ಸೃಷ್ಟಿಸುತ್ತವೆ. ಬಲಿಷ್ಠ ತೊಡೆಗಳು ಬೇಟೆಯನ್ನು ನೆಲಕ್ಕುರುಳಿಸಲು ಹಾಗೂ ಹಿಡಿದಿಡಲು ಸಹಾಯ ಮಾಡುತ್ತವೆ. ಸಮತೋಲನದ ದೃಷ್ಟಿಯಿಂದ ಹಿಂಬಾಲವು ತೊಡೆಗಳಿಗೆ ನಿಕಟ ಸಂಪರ್ಕ ಹೊಂದಿದ್ದು ಚಲನೆಗೆ ಉತ್ತಮ ನಿಯಂತ್ರಣ ಒದಗಿಸುತ್ತದೆ. ನೀರಿನಲ್ಲಿ ಚಲಿಸುವುದಕ್ಕೂ ತೊಡೆಗಳ ಶಕ್ತಿಯ ಮುಖ್ಯ ಪಾತ್ರ ವಹಿಸುತ್ತದೆ. ಇವುಗಳ ಸಹಾಯದಿಂದ ಹುಲಿ ಸುಲಭವಾಗಿ ಈಜಬಲ್ಲದು. ಈ ತೊಡೆಗಳು ಹುಲಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದಲ್ಲದೆ ಅದರ ಸಂಚಲನವನ್ನು ಸಹ ಶ್ರದ್ಧೆಯಿಂದ ನಿಯಂತ್ರಿಸುತ್ತದೆ. ಹುಲಿಯ ತೊಡೆಗಳು ನಿಶಬ್ದವಾಗಿ ಚಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದು ಬೇಟೆಯನ್ನು ಎಚ್ಚರಪಡಿಸದೆ ಹೊಂಚು ಹಾಕಲು ಸಹಾಯ ಮಾಡುತ್ತದೆ. ತೊಡೆಗಳಿಂದ ಬರುವ ಒತ್ತಡವು ಹುಲಿಯ ಹೆಬ್ಬೆರಳಿಗೆ ಹೆಚ್ಚು ಶಕ್ತಿ ಒದಗಿಸುತ್ತದೆ. ಹಿಂಭಾಗದ ತೊಡೆಗಳು ಮುಂದೆ ಇರುವ ತೊಡೆಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಇದರಿಂದ ಹುಲಿ ಹೆಚ್ಚಿನ ಹಾರಾಟ ಹಾಗೂ ಹೊಂಚಾಕಲು ಸೂಕ್ತವಾಗಿರುತ್ತದೆ. ಚಳಿಗಾಲದಲ್ಲಿ ಹುಲಿಯ ತೊಡೆಗಳ ಮೇಲೆ ದಪ್ಪವಾದ ರೋಮಗಳು ಬೆಳೆಯುತ್ತವೆ. ಇದು ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ತೊಡೆಗಳು ಹುಲಿಗೆ ವಿಶ್ರಾಂತಿಯ ಭಂಗಿಯಲ್ಲಿ ಸಹ ಸ್ಥಿರತೆ ಒದಗಿಸುತ್ತದೆ. ಬೇಟೆಯ ಮೇಲೆ ದಾಳಿ ಮಾಡುವಾಗ ಈ ತೊಡೆಗಳು ಬಲವಾಗಿ ಒತ್ತಡ ಹಾಕುತ್ತವೆ ಮತ್ತು ಆಕ್ರಮಣವನ್ನು ಯಶಸ್ವಿಯಾಗಿ ನೆರವೇರಿಸುತ್ತವೆ. ಹುಲಿಯ ಕುತ್ತಿಗೆ. ಹುಲಿಯ ಕುತ್ತಿಗೆ ಪ್ರಾಕೃತಿಕವಾಗಿ ಅತ್ಯಂತ ಗಟ್ಟಿಯಾಗಿ ರೂಪುಗೊಂಡಿದ್ದು ಅದನ್ನು ಬಲಿಷ್ಠ ಪ್ರಾಣಿಯಾಗಿ ಪರಿಣಮಿಸುತ್ತದೆ. ಅದರ ದಪ್ಪ ಮತ್ತು ಶಕ್ತಿಯುತವಾದ ಕಟ್ಟುನಿಟ್ಟಾದ ನಿರ್ಮಾಣವು ಬೇಟೆ ಹಿಡಿಯಲು ಮತ್ತು ತಕ್ಷಣ ಆಕ್ರಮಣ ಮಾಡಲು ಸಹಾಯ ಮಾಡುತ್ತದೆ. ಹುಲಿಯ ಕುತ್ತಿಗೆ ದೊಡ್ಡ ಮತ್ತು ಗಟ್ಟಿ ಆಗಿರುವುದರಿಂದ ಅದು ಶಕ್ತಿಯುತವಾಗಿ ಬೇಟೆಯನ್ನು ಹಿಡಿಯಲು ಮತ್ತು ಅದರ ಮೇಲೆ ಸಂಪೂರ್ಣ ನಿಯಂತ್ರಣ ಪಡೆಯಲು ಸಾಧ್ಯವಾಗುತ್ತದೆ. ಕುತ್ತಿಗೆಯಲ್ಲಿರುವ ಗಟ್ಟಿಯಾದ ಸ್ನಾಯುಗಳು ಹುಲಿಗೆ ಅತ್ಯಂತ ಬಲಶಾಲಿಯಾಗಿ ಹಿಡಿಯಲು ಸಾಮರ್ಥ್ಯವನ್ನು ನೀಡುತ್ತದೆ. ಬೇಟೆಯನ್ನು ನೆಲಕ್ಕುರುಳಿಸಿ ನಿಗ್ರಹಿಸುವ ಪ್ರಮುಖ ಶಕ್ತಿ ಕುತ್ತಿಗೆಯಿಂದಲೇ ಉತ್ಪತ್ತಿಯಾಗುತ್ತದೆ. ಹುಲಿಯ ಕುತ್ತಿಗೆ ದೊಡ್ಡ ತಲೆಯನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಇದರಿಂದ ಅದು ತಕ್ಷಣದ ಪ್ರತಿಕ್ರಿಯೆ ನೀಡಲು ಸಾಧ್ಯವಾಗುತ್ತದೆ. ಕುತ್ತಿಗೆಯ ಸುತ್ತಲಿನ ಸೂಕ್ಷ್ಮ ರೋಮಗಳು ಪರಿಸರದ ಚಲನೆಗಳನ್ನು ತಕ್ಷಣವೇ ಪತ್ತೆ ಮಾಡುತ್ತವೆ. ಚಳಿಗಾಲದಲ್ಲಿ ಹೆಚ್ಚುವರಿ ರೋಮ ಬೆಳೆಯುವುದರಿಂದ ತಾಪಮಾನ ನಿಯಂತ್ರಣದಲ್ಲಿ ಉಳಿಯುತ್ತದೆ. ಹುಲಿ ತಲೆ ತಿರುಗಿಸುವಲ್ಲಿ ಬಹಳ ಚುರುಕು. ಇದರಿಂದ ಅದು ತಕ್ಷಣ ದಾಳಿ ಮಾಡಬಹುದು ಅಥವಾ ಸಂಚಲನಕ್ಕೆ ಪ್ರತಿಕ್ರಿಯಿಸಬಹುದು. ಕುತ್ತಿಗೆಯ ಬಲದ ಸಹಾಯದಿಂದ ಬಾಯನ್ನು ಬಲವಾಗಿ ಕಚ್ಚಿ ಬೇಟೆಯನ್ನು ಅಚಲವಾಗಿ ಹಿಡಿಯುವುದು ಸಾಧ್ಯವಾಗುತ್ತದೆ. ಹುಲಿಯ ಗಟ್ಟಿಯಾದ ಕುತ್ತಿಗೆ ಹೋರಾಟದ ವೇಳೆ ಎದುರಾಳಿ ಪ್ರಾಣಿಗಳ ದಾಳಿಯನ್ನು ತಡೆಯಲು ಸಹಾಯಕವಾಗುತ್ತದೆ. ಸಾಮಾನ್ಯವಾಗಿ ಹುಲಿ ತನ್ನ ಬೇಟೆಯ ಕುತ್ತಿಗೆಯನ್ನು ಬಲವಾಗಿ ಹಿಡಿದು ಅದನ್ನು ಕ್ಷಣಾರ್ಧದಲ್ಲಿ ನಿಷ್ಕ್ರಿಯಗೊಳಿಸುತ್ತದೆ. ಸಡಿಲ ಚರ್ಮವು ಹೋರಾಟದಲ್ಲಿ ಹೆಚ್ಚು ರಕ್ಷಣೆಯನ್ನು ಒದಗಿಸುತ್ತದೆ.
ಕತ್ತಲಿನಲ್ಲಿ ಚಲಿಸಲು ಕುತ್ತಿಗೆಯ ಸ್ಥಿರತೆ ಮತ್ತು ಶಕ್ತಿ ಪ್ರಮುಖ ಪಾತ್ರ ವಹಿಸುತ್ತವೆ. ತಲೆ ತಿರುಗಿಸುವುದು ತೀವ್ರ ಮತ್ತು ವೇಗವಾಗಿರುತ್ತದೆ. ತಲೆಯ ತೂಕವನ್ನು ಸಮತೋಲನದಲ್ಲಿ ಇಡುವ ಪ್ರಮುಖ ಕಾರ್ಯವನ್ನು ಕುತ್ತಿಗೆ ನಿರ್ವಹಿಸುತ್ತದೆ. ಹುಲಿಯ ಕುತ್ತಿಗೆಯ ದಪ್ಪ ಚರ್ಮವು ಇತರ ಪ್ರಾಣಿಗಳ ದಾಳಿಯಿಂದ ಹೆಚ್ಚಿನ ರಕ್ಷಣೆಯನ್ನು ಒದಗಿಸುತ್ತದೆ. ಚಳಿಗಾಲದಲ್ಲಿ ಬೆಳೆಯುವ ಹೆಚ್ಚುವರಿ ರೋಮಗಳು ತಾಪಮಾನ ನಿಯಂತ್ರಣಕ್ಕೆ ಸಹಕಾರಿಯಾಗುತ್ತವೆ. ಹುಲಿಯ ದಾಳಿಯ ತೀವ್ರತೆ ಹೆಚ್ಚಲು ಕುತ್ತಿಗೆಯ ಬಲ ಸಹಾಯ ಮಾಡುತ್ತದೆ. ಇದರಿಂದ ಹುಲಿಯ ಬಲಿಷ್ಠ ಮತ್ತು ದಪ್ಪ ಕುತ್ತಿಗೆ ಅದನ್ನು ಮತ್ತಷ್ಟು ಭಯಾನಕ ಹಾಗೂ ಪ್ರಭಾವಶಾಲಿಯ ಪ್ರಾಣಿಯಾಗಿ ತೋರುವಂತೆ ಮಾಡುತ್ತದೆ. ಇದು ಇಂದಿನ ಮಾಹಿತಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿ ತನಕ ಬಾಯ್ ಬಾಯ್.